ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾವಿವತ್ತು ತಿಲ್ಲಂಡಿಯಿಂದ ಬ್ರಹ್ಮತಾಲ್ ಹತ್ತ ಸಾಗ್ತಾಯಿದ್ದೀವಿ. ಇವಾಗ ಟೈಮ್ ಸುಮಾರು 8:30. ಸನ್ರೈಸ್ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ ಸಹ ಆಯಿತು. ನಮ್ಮ ಬಾಯ್ಸ್ ಸೂರ್ಯ ಆಗಿರ್ತಕ್ಕಂಥವರು ಆರೋಗ್ಯ ಸ್ಥಿತಿ ಸರಿ ಇಲ್ಲದ ಕಾರಣ ಅವ್ರು ಇವತ್ತು ಕೆಳಗಡೆ ಡಿಸೆಂಡ್ ಆಗ್ತಾರೆ, ಡೈರೆಕ್ಟ್ ಲೋಹಜಂಗಿಗೆ ಹೋಗ್ತಾರೆ ಅನ್ಸುತ್ತವರು. ನಾವಿಲ್ಲಿ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಬ್ರಹ್ಮತಾಲ್ ಕಡೆಗೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿಂದ ಒಂದು 6 ಕಿಲೋಮೀಟರ್ ಹೋದರೆ ಅಲ್ಲಿ ಸಮ್ಮಿಟ್ ಸಿಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಲೇಕಿಗೆ ಇನ್ನೊಂದು 2.5 ಕಿಲೋಮೀಟರ್ ಒಂದು ಸೈಡ್ ಹೋಗಬೇಕು. ಸೊ ಸಮ್ಮಿತಿಂದ ಬ್ರಹ್ಮತಾಲ್ ಲೇಕಿಗೆ ರೌಂಡ್ ಟ್ರಿಪ್ ಇಸ್ ಅರೌಂಡ್ 5 to 6 ಕಿಲೋಮೀಟರ್. ಸೊ ಮಧ್ಯಾಹ್ನ ಹಾಟ್ ಲಂಚಿಗೆ ಇಲ್ಲೇ ಬರೋಕ್ಕೆ ಹೇಳಿದ್ದಾರೆ. ಸೊ ಅಷ್ಟರಲ್ಲಿ ಬರ್ತೀವೋ ಏನು ಅಂತ ನಾಟ್ ಶ್ಯೂರ್. ಕರ್ಕೊಂಡು ಹೋಗ್ಬೇಕು, ಹೋಗ್ತಾ ಇದ್ದೀವಿ. ಬ್ರೋ, ನಿಮ್ಮ ಆರೋಗ್ಯ ಸ್ಥಿತಿ ಹೆಂಗಿದೆ? ಸೂಪರ್ ಬ್ರೋ, ಫುಲ್ಲಿ ರಿಕವರ್ಡ್. ಅಷ್ಟೇ ನೋಡಿ, ಹೊಗೆ ಬಿಟ್ಬಿಟ್ರೆ ಒಂದು ಸತಿ ಫುಲ್ ರಿಕವರ್. ನೋಡೋಣ, ಇವಾಗಲೇ ಇದು ಈ ರೇಂಜಿಗೆ ಸ್ಟೀಪ್ ಇದೆ. ಹೋಗ್ತಾ ಹೋಗ್ತಾ ಯಾವ ಥರ ಇರುತ್ತೆ ಏನು ಅಂತ ನೀಟಾಗಿ ಕಾಲ್ ಮಾಡ್ತೀನಿ. ಲೆಟ್ಸ್ ಗೋ. ಚಳಿ ಅಂತೂ ಸಿಕ್ಕಾಪಟ್ಟೆ ಇದೆಯಪ್ಪ. ರಾತ್ರಿ ಆಲ್ಮೋಸ್ಟ್ -, ಡಿಗ್ರಿಗೆ ಹೋಗಿತ್ತು ಅಂತ ಅನಿಸುತ್ತೆ. ಮತ್ತು ಇವತ್ತಿನ ಪ್ಲ್ಯಾನು ಏನಂದರೆ ಬ್ರಹ್ಮತಾಲ್ ಮುಗಿಸ್ಕೊಬಂದು ಇದೇ ಕ್ಯಾಂಪ್ ಸೈಟಲ್ಲಿ ಸ್ಟೇ ಆಗಿ ನಾಳೆ ಬೆಳಗ್ಗೆ ಲೋಹಜಂಗಿಗೆ ಡಿಸೆಂಡ್ ಆಗೋದು ಅಂತ. ಇನ್ನೂ ಒಂದು ಇಲ್ಲಿ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಸ್ವಲ್ಪ ಜನ ಇವತ್ತೇ ಅಲ್ಲಿ ಸಮ್ಮಿತೆಲ್ಲ ಮುಗಿಸ್ಕೊಬಂದು ಸೀದಾ ಬೇಸ್ ಕ್ಯಾಂಪಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಬಟ್ ನಾವೆಲ್ಲ ನಮ್ಮ ಬಾಯ್ಸೆಲ್ಲ ಒಪ್ತಾ ಇಲ್ಲ, ಯಾಕಂದರೆ ಟೈಮ್ ಇದೆ ನಮಗಿನ್ನು. ಆ್ಯಕ್ಚುಲಿ ಐಟನರಿ ಪ್ರಕಾರ ನಾಳೆನೇ ಲೋಹಜಂಗಿಗೆ ಡಿಸೆಂಡ್ ಆಗಬೇಕು ಫ್ರಮ್ ಹಿಯರ್. ಅಲ್ಲಿ ಹೋಗಿ ಬೇಗ ಹೋಗಿ ಏನು ಮಾಡೋದು? ಏನು ಸ್ಟೀಪ್ ಇದೆ ಇಲ್ಲಿ. ಅಪ್ಪ ಆ್ಯಪಲ್ಲೆಲ್ಲ ಕೊಟ್ಟಿದ್ದಾರೆ, ನೋಡೋಣ. ನೋಡಿ ವ್ಯೂ ಹಿಂಗಿದೆ. ಇವಾಗಿನ್ನ ಟ್ರೈಲಲ್ಲಿ ಹೋಗ್ತಾ ಇದ್ದೀವಿ. ಹಿಂಗಿದೆ ಟ್ರೈಲ್ ನೋಡಿ ಅಲ್ಲಿ. ಏನು ಬ್ರೋ, ಏನು ಬೇಡ, ರಾತ್ರಿ ಬೇಗ ಮಲಗ್ತೀವಿ ಅಂತ ಹೇಳ್ಬಿಟ್ಟು ಅವನೇನು ನಮಗೆಲ್ಲ ಮಲಗಿಸ್ಬಿಟ್ಟು ರಾತ್ರಿ ಎಲ್ಲ ಇದ್ದಿದ್ದೀರಾ? ಅದು ಸ್ಟಾರ್ ಟ್ರೈಲ್ ಕ್ಯಾಪ್ಚರ್ ಮಾಡ್ತಾ ಇದ್ವಿ. ಕ್ಯಾಮ್ರಾ ಆಚೆ ಬಿಟ್ಟಿದ್ವಿ ಬ್ರೋ. ಅಲ್ಲಿ 3 ಆರ್ಗನೈಸೇಷನ್ ಅವ್ರು ಇದ್ರಲ್ಲ, ಕ್ಯಾಮ್ರಾ ದೇಪ್ಬಿಟ್ರೆ ಆಮೇಲೆ ಹಂಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಮತ್ತು ನಾಯಿಗಳು ಆಟ ಆಡ್ತಿದ್ವಲ್ಲ, ಹಾಕಿದ್ರೆ ಟ್ರೈಪಾಡ್ ಸ್ಟ್ಯಾಂಡ್ ದಬಾಕಿದ್ರೆ ಮೊದಲೇ ಟಿಪ್ಪಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಟಿರ್ತೀವಿ. ಅದೇನೋ ಡಾಬಾ ಥರ ಕಾಣ್ತಾ ಇದೆ ಆ ಎಂಡಲ್ಲಿ, ಕಾಣಿಸ್ತಿರ್ಬೋದು. ಚೆನ್ನಾಗಿ ರಾತ್ರಿ ಹಾಂ ರಾತ್ರಿ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆಯಾ? ಚೆನ್ನಾಗಿ ಬಂದಿದೆ. ನಿನ್ನೆ ರಾತ್ರಿ ಸ್ಟಾರ್ ಟ್ರಯಲೆಲ್ಲ ಕ್ಯಾಪ್ಚರ್ ಮಾಡಿದ್ದೀವಿ. ಸನ್ಸೆಟ್, ಸ್ಟಾರ್ ಟ್ರಯಲ್ಲು ಮತ್ತು ನೈಟ್ ಫೋಟೋಗ್ರಫಿ, ಬೆಳಗ್ಗೆ ಸನ್ರೈಸಿಂದು ಇದೆಲ್ಲ ಹಾಕ್ತೀನಿ ನೋಡಿ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳಿ. ಏನು ಬ್ರೋ? ಏನೇ ಆದರೂ ಏನೋ ಒಂದು ಖಾಲಿ ಅನ್ನಿಸ್ತಾ ಇದ್ರು ಇವತ್ತು. ನಮ್ಮ ರಾಜಣ್ಣವ್ರು ಇಲ್ಲಲ್ಲ, ನಮ್ಮ ಸೂರ್ಯ ಅವರು ಹೇಳಿದ್ನಲ್ಲ ಆವಾಗಲೇ, ಅವ್ರು ಇವಾಗ ಆಲ್ರೆಡಿ ಡಿಸೆಂಡ್ ಆಗ್ತಾ ಇರ್ತಾರೆ. ಒಬ್ಬರು ಗೈಡ್ ಕೂಡ ಅವ್ರ ಜೊತೆ ಹೋಗಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸ್ವಲ್ಪ ಚೇತರಿಸ್ಕೊಂಡಿಲ್ಲ. ಓಕೆ, ಅಂತಿಲ್ಲ, ಆರಾಮಾಗಿದೆ. ನಿಮ್ಗೆ ಕಾಣಿಸ್ತಿರ್ಬೋದು ಪೀಕು ಅಲ್ಲಿ ಇಲ್ಲಿ ಆ ಪಾಯಿಂಟಲ್ಲಿ ಇನ್ನೊಂದು ಡಾಬಾಗಿ ಕಾಣಿಸ್ತಾ ಇದೆ. ಇಂದ ವ್ಯೂ ಚೆನ್ನಾಗಿದೆ. ಅದು ಯಾವುದೋ ಒಂದು ಊರು ಕಾಣಿಸ್ತಾ ಇದೆ ಕೆಳಗಡೆ. ನೋಡಿ ಆ ಕಡೆ ಸಣ್ಣದಾಗಿ ಓಪನ್ ಆಗಿ ಎಲ್ಲೋ ಇಷ್ಟು ಕಾಣಿಸ್ತಾ ಇದೆಯಲ್ಲ, ಅದೇ ತಿಲ್ಲಂಡಿ. ಅಲ್ಲೇ ನಮ್ಮ ಬೇಸ್ ಕ್ಯಾಂಪ್ ಇದ್ದಿದ್ದು. ಸೊ ಅಲ್ಲಿಂದ ನಾವು ಹಿಂಗೆ ಹತ್ಕೊಂಡು ಈ ಕಡೆಯಿಂದ ಬಂದ್ವಿ. ನಡೀರಿ, ಇನ್ನು ಇಷ್ಟಿಲ್ಲೇ ಲಾಂಗ್ ವೇ ಟು ಗೋ. ಸೊ ಡಾಬಾ ಹತ್ರ ರೀಚ್ ಆದ್ವಿ. ಈ ಪ್ಲೇಸ್ ಹೆಸರು ಜಂಡಿ ಟಾಪ್ ಅಂತೆ.
ಜೆಂಡಾ ಅಂದರೆ ಹಿಂದಿಲಿ ಬಾವುಟ ಅಲ್ಲ, ಸೊ ಸಮಥಿಂಗ್ ರಿಲೇಟೆಡ್ ಟು ದಟ್ ಜಂಡಿ ಟಾಪ್ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಇಲ್ಲಿಂದ ಮೌಂಟ್ ತ್ರಿಶೂಲ್, ಮೌಂಟ್ ನಂದಾಗುಂಟಿ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಡಾಬಲ್ಲಿ ಒಳ್ಳೆ ತಿಂಡಿ ಇರುತ್ತೆ. ಸೊ ನಾವಿವಾಗ ಜಂಡಿ ಟಾಪ್ ರೀಚ್ ಆಗಿದ್ದೀವಿ. ಸೊ ಇದು ಬಂದು ಆಲ್ಮೋಸ್ಟ್ 3400 ಮೀಟರ್ ಸಿ ಲೆವೆಲ್ ಇದೆ. ಅಲ್ಲೊಂದು ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಸಮ್ಮಿತ್ ಬರುತ್ತೆ, ಅಲ್ಲಿಂದ ಚೂರು ಮುಂದೆ ಅಂತೆ. ಸೊ ಅಲ್ಲಿಂದ ಈ ಕಡೆ ಕೆಳಗಡೆ ಇಳಿದ್ರೆ ನಿಮ್ಗೆ ಈ ಕಡೆ ಒಂದು ಸ್ವಲ್ಪ ಎಲ್ಲೋ ಇಷ್ಟು ಥರ ಕಾಣಿಸ್ತಿರ್ಬೋದು, ಅಲ್ಲೆಲ್ಲೋ ಬ್ರಹ್ಮತಾಲ್ ಲೇಕ್ ಬರುತ್ತೆ. ಸೊ ಅಲ್ಲಿ ಮೇಲ್ಗಡೆ ಸಮ್ಮಿತ್ ಪಾಯಿಂಟಿಂದ ಇಲ್ಲಿ ಬ್ರಹ್ಮತಾಲ್ ಲೇಕ್ ಕಾಣಿಸುತ್ತೆ. ಅದೇ ಹೇಳ್ತೀನಲ್ಲ, ಸಮ್ಮಿತಿಂದ ಬ್ರಹ್ಮತಾಲ್ ಲೇಕಿಗೆ ರೌಂಡ್ ಟ್ರಿಪ್ ಒಂದು 5 to 6 ಕಿಲೋಮೀಟರ್ ಆಗುತ್ತೆ. ನಾವಿವಾಗ ತಿಲಂಡಿಯಿಂದ ಆಲ್ಮೋಸ್ಟ್ 150 ಮೀಟರ್ ಆಲ್ಟಿಟ್ಯೂಡ್ ಗೇನ್ ಮಾಡಿದ್ದೀವಿ ಅಷ್ಟೇ. ಅಲ್ಲಿ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ 3600 to 3700 ಆಗಬಹುದು. ನೋಡೋಣ. ಹಂಗಂತ ತ್ರಿಶೂಲ ನೋಡಿ ಖುಷಿ ಆಗೋಗ್ಬಿಡ್ತು. ನೋಡಿ ಆ ಪಾಯಿಂಟಲ್ಲಿ ಏನು ಕಾಣ್ತಾ ಇದೆ ಅದೇ ಸಮ್ಮಿತ್ ಪಾಯಿಂಟ್, ಮತ್ತು ಇಲ್ಲಿ ಲೇಕ್ ಏನು ಕಾಣ್ತಾ ಇದೆ ಅದೇ ಬ್ರಹ್ಮತಾಲ್ ಲೇಕ್. ಇವಾಗ ಫ್ರೀಸ್ ಆಗಿಬಿಟ್ಟಿದೆ ಅದು. ಫ್ರೀಸ್ ಅಂದರೆ ಫುಲ್ ಫ್ರೀಸ್ ಆಗಿಲ್ಲ, ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಫ್ರೀಸ್ ಆಗಿದೆ. ಇಲ್ಲಿಂದ ನಾವು ಪಾಯಿಂಟ್ನಾಗ ಹೋಗೋದು ಬಾಕಿ ಇದೆ. ಏನಿಲ್ಲ ಅಂದರೂ 1 ಕಿಲೋಮೀಟರ್ ಅಂತೂ ಇದೆ. ಇಲ್ಲಿ ಏರಲ್ಲಿ ಮಾಯ್ಶ್ಚರ್ ಕಮ್ಮಿ ಇರೋದ್ರಿಂದ, ಅಂದರೆ ಬರೀ ಡ್ರೈಯರ್ ಆಗಿರೋದ್ರಿಂದ ಬೇಗ ಸೂಪ್ ಔಟ್ ಆಗ್ತಾಯಿದೆ. ಬಾ ತಣ್ಣಗೆ ಗಾಳಿ ನೋಡಿ. ನಮ್ಮ ನಂದ ಚಿಲ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಷ್ಟೇ ನಿಧಾನಕ್ಕೆ ಹೋದ್ರಾಯ್ತು. ಅದೇ ನಮ್ಮ ಗೈಡ್ ಹೇಳ್ತಿದ್ರಲ್ಲ, ಅವ್ರದ್ದು ಅಫಿಷಿಯಲ್ ಡೈಲಾಗ್ ಅವ್ರದ್ದು ಏನಂತಂದರೆ ಚೋಟೆ ಚೋಟೆ ಸ್ಟೆಪ್ ಅಂತ ಹೇಳ್ಕೊಂಡು ಬರ್ತಾರೆ. ಆ ಥರ ನಿಧಾನ ಫೀಲ್ ಮಾಡ್ಕೊಂಡು ಹೋದರೆ ಆಯಿತು. ಒಂದು ಮೇಲ್ಗಡೆ ಹೋದರೆ ಇನ್ನೊಂದು 2-3 ಇದು ಕಾಣುತ್ತೆ ಮೌಂಟೇನ್ಸು. ಅದನ್ನ ನಿಮಿಷ ಮೆನ್ಷನ್ ಮಾಡ್ತೀನಿ ಒಂದು ಹೋದ್ಮೇಲೆ 360 ಕವರ್ ಮಾಡೋದು. ಇಲ್ಸಿ ಓಹೋ ಇನ್ನೂ ಒಂದು 2-3 ಪೀಕ್ ಅಸೆಂಟ್ ಡಿಸೆಂಟ್ 2 ಮಾಡಬೇಕು. ನೋಡಿ ಇಲ್ಲಿಂದ ಬ್ರಹ್ಮತಾಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಪಾಯಿಂಟಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಸ್ವಲ್ಪ ಫ್ರೀಸ್ ಆಗಿದೆ. ಅಲ್ಲಿ ಪಕ್ಕದಲ್ಲೇ ಕ್ಯಾಂಪ್ ಸೈಟಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೈಕ್ ಸೇಮ್ ಆಲ್ಮೋಸ್ಟ್ ಬೇಕಲ್ತಾಲ್ ಲೇಕ್ ಥರನೇ ಇದೆ. ಬಟ್ ಸ್ಟಿಲ್ ದಿಸ್ ಇಸ್ ನಾಟ್ ಬೇಕಲ್ತಾಲ್ ಲೇಕ್, ಬ್ರಹ್ಮತಾಲ್ ಲೇಕ್. ಇಷ್ಟ ತನಕ ಪಾತ್ ಸ್ವಲ್ಪ ವೈಡ್ ಇತ್ತು, ಸ್ವಲ್ಪ ನೇರ ಆಯಿತು. ನಾನು ನಮ್ಮ ಬೇಸ್ ಕ್ಯಾಂಪಿಂದ ಸೀದಾ ಮೇಲ್ಗಡೆ ಬಂದು ಈ ಪೀಕಿಂಗ್ ಮೇಲೆ ಜಂಡಿ ಟಾಪ್ ಅಂತ ಇದೆ, ಅಲ್ಲಿ ಬಂದು ಅಲ್ಲಿಂದ ಹಿಂಗೆ ಬಂದಿದ್ದು. ನಾನು ಇದನ್ನ ಇಲ್ಲೇ ಏನಕ್ಕೆ ಕವರ್ ಮಾಡಿದೆ ಅಂತಂದರೆ, ಸಮ್ಮಿತಿಗೆ ಹೋದ್ಮೇಲೆ ಇದೆಲ್ಲ ಕಾಣಿಸಲ್ವಂತೆ. ಸೊ ನಮ್ಮ ಲೋಕಲ್ ಗೈಡ್ ಇವರೇ ಹೇಳಿದ್ರು. ಅಲ್ಲಿ ಯಾವುದೋ ಒಂದು ಸೆಟಲ್ಮೆಂಟ್ ಥರ ಕಾಣ್ತಾ ಇದೆ, ಅಲ್ಲಿ ಚೆನ್ನಾಗಿದೆ ವ್ಯೂ. ಇಲ್ಲಿಂದ ಸ್ವಲ್ಪ ನೇರ ಇದೆ ಹೋಗೋಕ್ಕೆ. ಗೈಡೆಲ್ಲ ಇದ್ದಾರೆ, ಆರಾಮಾಗಿ ಹೋಗ್ಬೋದು. ಇಳಿಸಿ ಫೈನಲಿ ಜಾದ್ವಿ. ಪ್ರೋಟೀನ್ ಬಾರ್ ಹಾಕೊಂಡ್ಬಿಟ್ಟೆ, ಅಂದರೆ ನಮ್ಮ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ, ಕೆಫೆ.
ಫ್ಲಾಗ್. In the view. सुन लो, वहीं से बैठो और सुन लो. या बैठ जाओ सारे ना एक ही जगह. या तो यहाँ पे बैठ जाओ सब लोग ना, सब लोग सुन. ಇವಾಗ ನಮ್ಮ ಟೂರ್ ಗೈಡ್ಗಳು ಮತ್ತು ಟ್ರಕ್ ಲೀಡರ್ಗಳು ಯಾವ ಮೌಂಟೇನ್ ಏನು ಅಂತ ಹೇಳ್ತಾರೆ, ಇಲ್ಲಿ ಸ್ಟೋರಿ ಹೇಳ್ತಾರಂತೆ. ठीक है सर, ये है आली बुग्याल, जो ये वीडियोज है एशिया का सबसे बड़ा बुग्याल है ये वाला, ठीक है ना सर. फिर वो है बेदिनी बुग्याल, बाएं साइड जो आता है ये बेदिनी बुग्याल, इसकी हाइट है 12,500 फीट पे है, ठीक है सर. फिर आते हैं आपका त्रिशूल, ऊपर त्रिशूल दिख रहा है सर, सबसे ऊंचा पर्वत, ठीक है सर. फिर आपका बीच में. हाँ ब्रेक्तोली, मृगथोली, ये चीज़ें हैं यहाँ पे, ठीक है. फिर आपका नंदा गुमुटी, ये वाला सर. सबसे पहला पिक जो दिख रहा है, जो यहाँ पे जो स्नो वाला आपको दिख रहा है ना, दैट इज नंदा गुमटी. हाँ यहाँ पे भी क्लाइंबिंग कराते हैं लोग, यहाँ पे भी चलते हैं. फिर वो है हाथी पर्वत. This side, if you turn towards your left, and the mountain that you can see over there, right, it has like yes, like flat surfaces on top. It's not like peak. हाँ. So that is Hathi हाँ. Parvat. हाथी पर्वत. And if you come more towards to your left, हाँ. फिर आता आपका सबसे उधर दिख रहा है ये उस साइड से आता है, ये क्या होता है ग्वारी पास वाला रेंज आ गया ये वाला. यही रह ठीक है गया सर? था हमारा. फिर सबसे उधर दिख रहा है, सो लास्ट दिख रहा है ये आपका क्या बोलते हैं इसको, नीलकंठ सर. नीलकंठ सर. so ये जो बीच में जो आप पहाड़ देख रहे हैं ना, जिसके ऊपर बादल है, हाँ. that is Kamet. हाँ. ओके कामेट. उसके आगे आता है अभिगामित. उसके थोड़ा और पीछे साइड अगर आप देखोगे, so there's a peak, you know, it's all rocky peak, that's Mana peak. So these 7 जो कामेट है, that is the highest, second highest mountain actually in India. Okay, first is Nanda Devi and then is Kamet. It is around 7,700 something. Okay. And if you go towards this side, so this peak we already told you, that is Neelkant. और थोड़ा इसके ये साइड में आ जाते हो ना, तब वो चौखंबा वाला रेंज आ जाता है. बंदर पूंछ. यस. ये चीजें. आज जो ये गांव दिख रहा है, ये वन विलेज है. यहाँ पे जो एक मंदिर है, टॉप टेम्पल करके, जो प्रण करता है वो सफलता मिलती है सर यहाँ पे. जैसे कोई प्रण मांगता है, कोई जॉब के लिए बोलता है ये मेरा हो जाएगा तो मैं ये चढ़ाऊंगा, तो ये वन विलेज है. यहाँ पे एक मंदिर है आगे दिख रहा है, ये भी अपना गांव है सर. हमारा गांव इधर ही है सर, वन विलेज. गाड़ी जाती है. हाँ ये पूरी रोड दिख रही है. रोड है. रोड ही नहीं तक जाती है. हाँ ऊपर उधर है हमारा घर. बुग्याल वाला जो ट्रैक है वो भी वहीं से स्टार्ट होता है जहाँ से सर हम आए। 2 जगह से स्टार्ट होते हैं. एक ये दिदना विलेज जो मैंने नीचे से बताया था सर, ये दिदना विलेज से तोल पानी होते हुए. एक होता है ये वन विलेज से वहाँ गिरली पाताल से होता है सर. 2 जगह से होता है सर ये ट्रैक. और जो ये त्रिशूल दिख रहा है ना सर, जो ये त्रिशूल दिख रहा है उससे छोटा सा एक काला काला त्रिशूल जैसा ऐसा नहीं दिख रहा है, जहाँ पे हल्का सा बर्फ दिख रहा है, ये है रूपकुंड. यहाँ पे नीचे, so थोड़ा सा नीचे साइड, if you look down towards that mountain, हल्का सा बर्फ. there is Roopkund. रूपकुंड. उससे इधर वाला पहाड़ रहा है कैलवा विनायक करके, वहाँ पे गणेश जी की मूर्ति है सर, पत्थर की पूरी. जैसे जन्माष्टमी के टाइम पे लोग व्रत पूजने के लिए वहीं पे जाते हैं सुबह 4 बजे सर. ये चीज़ें सबको समझ में आ गया सर? हाँ. बाकी अभी बैनर में भी बीच में लेके शिव शंकर पार्क He's telling the tale behind. विशाल भाई क्या हुआ? वहाँ अमर कोश की कथा ಸೊ ಇವಾಗ ಸಮ್ಮಿಟ್ ಆಯಿತು. ಮುಂದಿನ ಪಯಣ ಬ್ರಹ್ಮತಾಲ್ ಲೇಕ್ನ ಕಡೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಗಾಳಿ. ಅಲ್ಲೇ ಬರುತ್ತೆ ನೋಡಿ, ಅದೇ ಬ್ರಹ್ಮತಾಲ್ ಲೇಕ್.
ಹೋಗಿ ನೆಕ್ಸ್ಟ್ ಅಲ್ಲಿಂದ ಆ ಸೈಡ್ ಹೆಂಗೆ ಹಾಕ್ಕೊಂಡು ಸೀದಾ ಹೋಗೋದು ಅಂತ ಪ್ಲ್ಯಾನ್ ಇದೆ. ಹುಷಾರಾಗಿ ಹೋಗ್ಬೇಕು. ಇಲ್ಲಿ ಸ್ನೋ ಇದ್ದಿದ್ರೆ ಸ್ವಲ್ಪ ಹಾಗೆ ಸ್ಲೈಡ್ ಗೀಡ್ ಮಾಡ್ಕೊಂಡು ಹೋಗ್ಬಿಡ್ಬೋದಿತ್ತು. ಫುಲ್ ಡ್ರೈ ಕಾರಣ ಸ್ಲೈಡ್ ಅದು ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಹೋದ್ರೆ ಆಯ್ತು ಅಷ್ಟೇ. ಬನ್ನಿ, ನಮ್ಮ ಗೈಡ್ ಇಲ್ಲೇ ಇದ್ದಾರೆ. हम ब्रह्मताल ट्रैक पे हैं सर, आपको कैसा ट्रैक लगा? ये अच्छा अभी समेट से आ रहे हैं तो हम अभी ब्रह्मताल लेक पे हैं। ये ब्रह्मताल लेक है यहाँ पे ब्रह्मा जी ने यहाँ पे तालाब प्रकट की थी। हम ये ब्रह्मताल लेक पे हैं। यहाँ पे एक ही पेड़ है जो ब्रह्मा जी यहाँ पे तपस्या करते थे पहले। जिस लेक के पास तपस्या करते थे इधर ही करते थे तपस्या। लेक मतलब पूरा तालाब होता है, ये ब्रह्मताल लेक है। अभी यहाँ पे मतलब मान के चलो फ्रीजन कम है, अभी बर्फ स्नोफॉल हुआ ही नहीं, अभी स्नोफॉल में पूरा ढका रहता है ये। ओके, थैंक यू। ये ब्रह्मताल लेक पूरा। और यहाँ का शक्ति के बारे में बताइए ना। यहाँ पे जब शक्ति क्या है सर, ब्रह्मा जी तपस्या करते थे। हाँ, तपस्या करते करते जैसे कई चीज़ें होते हैं, शक्ति से यहाँ पे ये तालाब प्रकट किया था उन्होंने। शक्ति से हाँ, भगवान शक्ति से ही। शक्ति जैसे भगवान प्रदूषण रोशनी निकाल रहे तो वैसे उन्होंने यहाँ पे वो किया था, तभी यहाँ का नाम ब्रह्मताल पड़ा, ब्रह्मताल लेक। हाँ। और ताल मतलब पूरा पूरा तालाब। लेक। जी जी। और इसके पानी ड्राई नहीं होता ना, नहीं, जब नहीं, भी कभी देखो। नहीं सूखता है। हाँ, ये पूरा अगस्त सितंबर में पूरा भरा रहता है। पूरा बड़ा रहता है। ठीक है, ನೋಡಿ ಕೇಳಿದ್ರಲ್ಲ ನೀವೇ ಅವರಿಂದ. ಥ್ಯಾಂಕ್ ಯು ಬೈ. ಆಲ್ ದ ಬೆಸ್ಟ್. ನೋಡಿ, ಇಲ್ಲಿ ಕುಡಿಯೋಕ್ಕೊಂದು ವಾಟರ್ ಸೋರ್ಸ್ ಇತ್ತು. ಇದು ಸ್ಪ್ರಿಂಗ್ ವಾಟರ್. ಈ ವಾಟರ್ ಹೀಗೆ ಲೇಕಿಗೆ ಹೋಗ್ತಾ ಇದೆ. ಇಲ್ಲೂ ಮಲ್ಟಿಪಲ್ ಸ್ಪ್ರಿಂಗ್ಸ್ ಇದೆ. ಓಹ್ ನೈಸ್. ಏನಿದೆ ಐಸು ಕ್ರೇಜಿ. ಬಂದಿರೋ ನೀರು ಆಲ್ರೆಡಿ ಫ್ರೀಸ್ ಆಗಿ ಹೋಗ್ಬಿಟ್ಟಿದೆ. ಸೊ ಅದು ಸ್ಪ್ರಿಂಗ್ ವಾಟರ್ ಆಗಿರೋದ್ರಿಂದ ದಟ್ ಈಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್. ಕುಡಿಬೋದು, ಏನಾಗಲ್ಲ. ಬೇರೆ ಸೋರ್ಸಸ್ದು ಯು ಶುಡ್ ಬಿ ಬಿಟ್ ಕಾಶಿಯಸ್, ಯಾಕಂದರೆ ಆಲ್ಗೆ ಏನಾದ್ರು ಬ್ಯಾಕ್ಟೀರಿಯಾ ಫಂಗಲ್ ಫಾರ್ಮ್ ಆಗಿ ಇಟ್ ಮೇ ಲೀಡ್ ಟು ಡಿಸೀಸಸ್. ಸೊ ಈ ಥರ ಓಪನ್ ಸೋರ್ಸ್ ನ್ಯಾಚುರಲ್ ಸ್ಪ್ರಿಂಗ್ ವಾಟರ್ ಕುಡಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಸೊ ಬ್ರಹ್ಮತಾಲ್ ಬಗ್ಗೆ ನೋಡಿದ್ರಲ್ಲ, ಇನ್ನು ನಾವು ಚಿಲ್ಲಂಡಿಲಿರೋ ಬೇಸ್ ಕ್ಯಾಂಪಿಗೆ ಹೋಗಿ ಸೆಟಲ್ ಆಗ್ತೀವಿ. ಸೊ ವಿ ಆರ್ ಡನ್ ಫಾರ್ ಟುಡೇ. ಸಮಿತ್ ಇಸ್ ಡನ್. ವಿಲ್ ಸಿ ಯು. ಬ್ರಹ್ಮತಾಲ್ ಮುಗಿಸ್ಕೊಂಡ್ಬಂದ್ವಿ. ಯಾವುದೊಂದು ಸಣ್ಣ ಗುಡಿ ಕಾಣಿಸ್ತು. ಸರ್ಪ್ರೈಸ್. This is our path. We'll go. Come on. So ನಾವಿವಾಗ ಸಮ್ಮಿತ್ ಬ್ರಹ್ಮತಾಲ್ ಲೇಕ್ ಎಲ್ಲ ಮುಗಿಸ್ಕೊಂಡು ತಿಲಂಡಿಯಿಂದ ಸ್ಟಾರ್ಟ್ ಮಾಡಿದ್ದಲ್ಲ, ಸೊ ವಾಪಸ್ ಇಲ್ಲಿಗೆ ಬಂದ್ವಿ. ಸೊ ಇವತ್ತು ನಾವಿಲ್ಲೇ ಸ್ಟೇ ಆಗ್ತೀವಿ. ನಾಳೆ ಬೆಳಗ್ಗೆ ಎದ್ದು ಇಲ್ಲಿಂದ ಲೋಹಜಂಗಿಗೆ ಬೇಸ್ ಕ್ಯಾಂಪ್, ಲೋಹಜಂಗಲ್ ಇದೆಯಲ್ಲ ಬೇಸ್ ಕ್ಯಾಂಪ್, ಅಲ್ಲಿಗೆ ಹೋಗ್ತೀವಿ. ಒಟ್ಟು ಸರಿಯಾಗಿ ಸಾಗೋದಿದೆ. ಅಡುಗೆ ಗಿಡ್ಗೆ ಎಲ್ಲ ಮಾಡಿರ್ತಾರೆ. ಅವ್ರು ಅಲ್ಲಿಂದ ಒಂದು ಕಾಲ್ ಕೊಟ್ಟರು ರೆಡಿ ಮಾಡೋಕ್ಕೆ. ಹೋಗಿ ಊಟ ಮಾಡಿ ಕೈ ಕಾಲೆಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ನೀಟಾಗಿ ಸನ್ಸೆಟ್ಟು ಈವ್ನಿಂಗಿಗೆ ರೆಡಿ ಆಗಿಬಿಟ್ರೆ ಒಳ್ಳೆ ಚಿಲ್ ಮಾಡ್ಬೋದು.